ಹಸಿದಾಗ ಅನ್ನ, ದಣಿದಾಗ ನೀರು ಕೊಡತಿದ್ದ ಮೇಲೆ ಹೆಸರು ದೇವನಾಥಾಚಾರ್ಯ ಅಂತೇಳಿ. ನಾನು ಕರ್ನಾಟಕ ಗೌರ್ಮೆಂಟ್ನಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡಿ ರಿಟೈರ್ ಆಗಿದ್ದೀನಿ. ಇಲ್ಲಿ ಅಮೃತಹಳ್ಳಿಯಲ್ಲಿ ನಮ್ಮ ಮನೆ. ನಾನು ಏನೋ ಇಲ್ಲಿ ಸ್ವಲ್ಪ ಆನರರಿ ಸರ್ವಿಸ್ ಸೇವೆ ಮಾಡೋ ಸಲುವಾಗಿ ಬರ್ತಾ ಇದ್ದೀನಿ. ನಾನು ಇಲ್ಲಿ ಆಫೀಸ್ ಮೇಂಟೆನೆನ್ಸು, ಮ್ಯಾನೇಜರ್ ಕೆಲಸ 90% ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೆ ನೀವು ತುಂಬ ಸೇವೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ತೃಪ್ತಿ ಇದೆ ಸರ್? ನಿಜವಾಗ್ಲೂ ನನಗಿದೆ ಇಲ್ಲಿ ಬರೋದ್ರಿಂದ ನನಗೆ ತುಂಬ ಮನಸ್ಸಿಗೆ ಶಾಂತಿ ಇದೆ. ಏನೋ ಸರ್ ದೇವ್ರ ಸೇವೆ ಮಾಡ್ತೀವಿ ಅನ್ನೋದು ತುಂಬ ಸಂತೋಷವಾಗಿದೆ. ಇಲ್ಲಿ ಯಾವ ದೇವರು ಇರೋದು ಸರ್? ಇಲ್ಲಿ ಸ್ವಾಮಿ ಪ್ರಣವಾನಂದ ಸ್ವಾಮಿ ಮಠ ಅಂತೇಳಿದ್ದು. ಈಗ ರಾಘವೇಂದ್ರ ಸ್ವಾಮಿ ಮಠ, ಕೈವಾರದ ಮಠ ಇದೆಯಲ್ಲ, ಇವರು ಸ್ವಾಮಿ ಪ್ರಣವಾನಂದ ಸ್ವಾಮಿ ಅಂತೇಳಿ ಅವರೇ ಗುರುಗಳು. ಅವರು ಆಶ್ರಮ ಅಂತ ಇಟ್ಟಿದ್ದಾರೆ. ಹೆಡ್ ಆಫೀಸ್ ಕಲ್ಕತ್ತಾ. ಇದು ಭಾರತದಲ್ಲಿ ಸುಮಾರು 100 ಬ್ರಾಂಚ್ಗಳಿದೆ. ಇದು ನಮ್ಮ ಭಾರತ್ ಸೇವಾಶ್ರಮ ಜಕ್ಕೂರು ಬ್ಯಾಂಗ್ಳೂರು ಬ್ರಾಂಚಿಂದ ಕೊಡ್ತಾ ಇದ್ದೀವಿ. ಇದು ಆ್ಯಕ್ಚುಲಾಗಿ 2016ರಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ನಾವು. ಡೈಲಿ ಮಧ್ಯಾಹ್ನ 1 ಗಂಟೆಗೆ ಅನ್ನದಾನ ಕೊಡೋದು. ಈಗ ನಿಮಾನ್ಸ್ ಹಾಸ್ಪಿಟಲ್ನಲ್ಲಿನೂ ಕೊಡ್ತಾ ಇದ್ದೀವಿ ಇದೇ 1 ಗಂಟೆಗೆ. ಇಲ್ಲಿ ಸುಮಾರು 100 ಜನಕ್ಕೆ ಇಲ್ಲಿ ಕೊಡ್ತೀವಿ, ಅಲ್ಲಿ 150 ಜನ, ಟೋಟಲ್ 250 ಜನಕ್ಕೆ ನಾವು ದಿನ ಊಟ ಕೊಡ್ತಾ ಇದ್ದೀವಿ. ಸರ್ ಇಲ್ಲಿ ಯಾವ ಥರ ಜನಕ್ಕೆ ಊಟ ಕೊಡ್ತೀರಾ ಸರ್? ಇಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಇಂಥವ್ರು ಅಂಥವ್ರು ಅಂತೇನೂ ಇಲ್ಲ. 1 ಗಂಟೆಗೆ ನಾವು ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ತೀವಿ. ಪ್ರಸಾದ ಅದೇನು ಬಡವರು ಶ್ರೀಮಂತರು ಅಂತೇನಿಲ್ಲ, ಯಾರು ಬೇಕಾದ್ರೂ ಬಂದು, ಕಾರ್ಮಿಕರು, ನಮ್ಮ ಇಲ್ಲಿ ವಾಹನ ಚಾಲಕರು, ಅವರು ಇವರು, ಆಮೇಲೆ ರೋಡ್ನಲ್ಲಿ ಹೋಗೋ ಭಕ್ತಾದಿಗಳು ಎಲ್ಲರೂ ಬಂದು ಊಟ ಮಾಡ್ತಾರೆ. ಅಂಡ್ ಸ್ವಾದಿಷ್ಟ ಊಟ ಹೈಜಿನ್ ಆಗಿ ನಾವು ತಯಾರಿ ಮಾಡ್ತೀವಿ. ಏನೇನು ಊಟ ಕೊಡ್ತೀರಾ ಸರ್? ಒಂದೊಂದು ಸೌತ್ ಇಂಡಿಯನ್ ಫುಡ್. ಒಂದಿನ ಅನ್ನ ಸಾಂಬಾರು, ಒಂದಿನ ಮೊಸರನ್ನ, ಒಂದಿನ ಬಿಸಿಬೇಳೆ ಬಾತು, ಒಂದಿನ ಚಿತ್ರಾನ್ನ, ಒಂದಿನ ವೆಜಿಟೇಬಲ್ ಪಲಾವು, ಸೌತ್ ಇಂಡಿಯನ್ ಫುಡ್ ಕೊಡ್ತೀವಿ. ಸರ್ ಪ್ರಸಾದ ಅಂತ ಹೇಳಿದ್ರೆ ಹೊಟ್ಟೆ ತುಂಬ ಕೊಡ್ತೀರಾ ಅಥವಾ ಪ್ರಸಾದ ಅಂತ ಕೊಡ್ತೀರಾ? ಹೊಟ್ಟೆ ತುಂಬಾನೇ ಕೊಡ್ತೀವಿ. ಯಾಕೆಂದ್ರೆ ಅಲ್ಲಿ ಬೇರೆ ಕಡೆ ಎಲ್ಲ ಕಡೆ ರೋಡ್ ಸೈಡಲ್ಲಿ ನಿಲ್ಲಿಸಿ ಕೊಟ್ಬಿಡ್ತಾರೆ. ಆದರೆ ಇಲ್ಲಿ ವ್ಯವಸ್ಥಿತವಾಗಿ ಚೇರ್ ಹಾಕಿ, ಚೇರು ಟೇಬಲ್ ಹಾಕಿ ಸರ್ವ್ ಮಾಡ್ತೀವಿ, ಅದು ಕೊಡ್ತೀವಿ. ಬೇಕಾದ್ರೆ 2ನೇ ಟೈಮ್ ಅವ್ರು ತಗೋಬಹುದು. ರಿಸ್ಟ್ರಿಕ್ಷನ್ ಏನೂ ಇಲ್ಲ. ಹೊಟ್ಟೆ ತುಂಬ ಊಟ ಕೊಡ್ತೀರಾ? ಅನ್ಲಿಮಿಟೆಡ್ ಕೊಡ್ತೀವಿ. ಹೆಸರಿಗೆ ಪ್ರಸಾದ, ಅದ್ರ ಕೊಡ್ತಿರೋದು ಹೊಟ್ಟೆ ತುಂಬ ಊಟ. ಇದು ಎಷ್ಟು ದಿವಸದಿಂದ ನಡೀತಾ ಇದೆ ಸರ್? ಇದು 2016ರಿಂದ ಪ್ರತಿದಿನ ಇರುತ್ತೆ. ಪ್ರತಿದಿನ ಇಲ್ಲಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಗೆ. ಸರ್ ಇದಕ್ಕೆಲ್ಲ ಯಾವ ಥರ ಊಟ ಬರುತ್ತೆ? ದಾನಿಗಳು ಸ್ಪಾನ್ಸರ್ ಮಾಡ್ತಾರೆ. ದಾನಿಗಳು ಯಾವ್ಯಾವ ಥರ ದಾನಿಗಳು ಬಂದು ಇಲ್ಲಿ ಕೊಡ್ಬೋದು ಸರ್? ಇದು ಅದು ಕೆಲವರೆಲ್ಲಾನು ಅವ್ರ ಬರ್ತ್ಡೇಗೆ ಮಾಡ್ತಾರೆ, ಕೆಲವರು ಅವರು ಪೂರ್ವಿಕರು ತೀರ್ಕೊಂಡಿರ್ತಾರಲ್ಲ, ಶ್ರದ್ಧಾ ಕಾರ್ಯ, ಅವರ ಮೆಮೊರಿ ಇನ್ ಮೆಮೊರಿ ಆಫ್ ಲೇಟ್ 4 ಪೇರೆಂಟ್ಸ್ ಅವ್ರು ಮಾಡ್ತಾರೆ. ವೆಡ್ಡಿಂಗ್ ಡೇಕ್ ಮಾಡ್ತಾರೆ, ಮ್ಯಾರೇಜ್ ಡೇಕ್ ಮಾಡ್ತಾರೆ, ಎನಿ ದಿನ ಅವರು ಇಷ್ಟ. ಅನ್ನದಾನ ಅನ್ನೋದು ಇರೋದ್ರಲ್ಲೇ ಒಳ್ಳೆ ಇದು. ಯಾಕೆ ಸರ್ ಅನ್ನದಾನನೇ ಮಾಡಬೇಕು ಅಂತ ಈ ಥರ ಮಾಡ್ತಾ ಇದ್ದೀರಾ ಅಷ್ಟು ವರ್ಷದಿಂದ? ಅದು ಅನ್ನದಾನ ಮಾಡಿದ್ರೆ ಎಲ್ಲ ದಾನಗಳಿಗಿಂತ ಅನ್ನದಾನ ಶ್ರೇಷ್ಠ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಬೇರೆ ಏನಾದರೂ ಮಾಡ್ಬೋದಲ್ಲ ಸರ್? ಬೇರೆ ಚಟುವಟಿಕೆಗಳು ಇದೆ. ಈ ಬಡವರಿಗೆ ಮೊನ್ನೆ ಶಂಕುಸ್ಥಾಪನೆ ದಿನ ಇತ್ತು, 19ನೇ ವಾರ್ಷಿಕ ಶಂಕುಸ್ಥಾಪನೆ ಇತ್ತು. BBMP ಕಾರ್ಮಿಕರಿಗೆ 1000 ಜನಕ್ಕೆ, ಗಂಡಸರಿಗೆ ಪ್ಯಾಂಟು ಶರ್ಟು, ಹೆಂಗಸರಿಗೆ ಬ್ಲಾಂಕೆಟ್ಸು ಹಂಚಿದ್ವಿ. ಸುಮಾರು 1000 ಜನಕ್ಕೆ 1000 ಜನಕ್ಕೆ ಕೊಟ್ಟಿದ್ವಿ. ಪ್ರತಿ ವರ್ಷ 25ನೇ ತಾರೀಕು, ಮೊನ್ನೆ ಆಗಸ್ಟ್ 25ಕ್ಕೆ ಪ್ರತಿ ವರ್ಷ ಕೊಡ್ತಾ ಇದ್ವಿ. ಮತ್ತೆ ಅವ್ರ ಮಕ್ಕಳಿಗೆ, ಅವರು ಈ ಬಡ ಹುಡುಗಿರು ಇರ್ತಾರಲ್ಲ, ಗೌರ್ಮೆಂಟ್ ಸ್ಕೂಲ್ಸ್ನಲ್ಲಿ ಓದೋ ಬಡ ಹುಡುಗಿರು, ಮೆರಿಟ್ ಸ್ಟೂಡೆಂಟ್ಸ್, ಅವ್ರಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ. ಸ್ಕಾಲರ್ಶಿಪ್ ಯಾವ ಥರ ಸರ್? ಸರ್ಕಾರನೇ ಕೊಡುತ್ತೆ? ಸರ್ಕಾರ ಅಲ್ಲ, ಅದಕ್ಕೂ ಸ್ಪಾನ್ಸರ್ಸ್ ದಾನಿಗಳಿದ್ದಾರೆ. ಅಂದರೆ ವರ್ಷಕ್ಕೆ ಒಂದ್ಸಾರಿ ಕೊಡ್ತೀರಾ? ಅಲ್ಲ, ತಿಂಗಳ ಪ್ರತಿ ತಿಂಗಳು ಸೆಕೆಂಡ್ ಸ್ಯಾಟರ್ಡೆ ಸಾಯಂಕಾಲ 4 ಗಂಟೆಗೆ ಬಂದು ಅವರೇ ಇಸ್ಕೊಂಡು ಹೋಗ್ತಾರೆ ಕ್ಯಾಶ್. ಸ್ಕೂಲಲ್ಲಿ ಇರುವಂಥ ಮಕ್ಕಳಿಗೆ? ಹೌದೌದು, ಬಡವರು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದೋ, ಅದು ಹೆಣ್ಮಕ್ಳಿಗೆ ಮಾತ್ರ. ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡಿದು ಡಿಗ್ರಿ ಮುಗಿಯೋವರೆಗೂ ಕೊಡ್ತೀವಿ. ಅಲ್ಲಿಂದ ಹೆಣ್ಮಕ್ಳು ಓದೋದಕ್ಕೆ ಪ್ರತಿ ತಿಂಗಳು ಕೊಡ್ತೀವಿ. ಅಂದ್ರೆ ಎಷ್ಟು ಜನ ಕೊಡ್ತೀರಾ ಸರ್ ಒಂದು ತಿಂಗಳಿಗೆ? ಸುಮಾರು ಒಂದು 50 ಜನ ಹುಡುಗಿರು ಬಂದು ತಗೊಂಡು ಹೋಗ್ತಾ ಇದ್ದಾರೆ. 50 ಜನ ಹುಡುಗಿರು ಅಂದ್ರೆ ಎಷ್ಟು ರೂಪಾಯಿ ಇರುತ್ತೆ ಸರ್ ಅದು?
ಅದು 400 ರೂಪಾಯಿ ಅಪ್ ಟು 10th ಸ್ಟ್ಯಾಂಡರ್ಡು. ಹ್ಞೂ 10th ಸ್ಟ್ಯಾಂಡರ್ಡ್ ಆದಮೇಲೆ 500 ರೂಪಾಯಿ ತಿಂಗಳಿಗೆ ನಾವು ಕೊಡ್ತೀವಿ. ಅದು ಅವ್ರಿಗೆ ಯಾವ ಥರ ಉಪಯೋಗ ಆಗುತ್ತೆ ಅಂತ ಯಾವ್ದು ಉದ್ದೇಶದಿಂದ ಅವರು ಕೊಡ್ತಾರೆ? ಏನೋ ಬುಕ್ಸು, ನೋಟ್ ಬುಕ್ಸು, ಪೆನ್ನು, ಪೆನ್ಸಿಲು, ಹ್ಞೂ ಅದು ಇದು ಅವರು ಗೌರ್ಮೆಂಟ್ ಸ್ಕೂಲ್ಸ್ನಲ್ಲಿ ಓದೋರಿಗೆ ಹ್ಞೂ ಅವ್ರೇನು ಕೊಡಲ್ವಲ್ಲ, ಇವರಿಗೆ ಪ್ರೋತ್ಸಾಹಧನ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಹೆಣ್ಮಕ್ಳಿಗೆ ಮಾತ್ರ ಕೊಡ್ತಾ ಇರೋದು. ಮಾತ್ರ, ಬಡವರು ಒಂದು ಮೆರಿಟ್. ಹೆಡ್ ಮಾಸ್ಟರ್ನ ಕೇಳ್ತೀವಿ ನಾವು, ಹ್ಞೂ ಹ್ಞೂ ಅವ್ರು ರೆಕಮೆಂಡ್ ಮಾಡ್ತಾರೆ. ಅಂದರೆ ನೀವೇ ಯಾರನ್ನೂ ಆಯ್ಕೆ ಮಾಡೋದಿಲ್ಲ? ಹಾಂ, ಅವರೇ ಸ್ಕೂಲಿಂದ ಹೆಡ್ ಮಾಸ್ಟ್ರೇ ಸೆಲೆಕ್ಟ್ ಮಾಡಿ ಇಂಥ ಹುಡುಗಿರು ಬಡವರು ಇಂಥವ್ರಿಗೆ ಕೊಡಿ ಅಂತ ಹೇಳಿದ್ ಮಾಡಿ ಅಂಥವ್ರಿಗೆ ನಾವು ಕೊಡ್ತೀವಿ. ಇದು ಯಾವ್ಯಾವ ಸ್ಕೂಲು ಯಾವ ಏರಿಯಾದ ಮಕ್ಕಳಿಗೆ ಮಾತ್ರ ಸಿಗ್ತಾ ಇದೆ? ಇಲ್ಲಿ ಜಕ್ಕೂರ್ ಲೇಔಟ್ ಗೌರ್ಮೆಂಟ್ ಸ್ಕೂಲು, ಹ್ಮ್. ಜಕ್ಕೂರ್ ಗೌರ್ಮೆಂಟ್ ಸ್ಕೂಲು, ಹ್ಞೂ ನಿಯರ್ ಬೈ ಸ್ಕೂಲ್ಸು, ಅಮೃತಹಳ್ಳಿ ಗೌರ್ಮೆಂಟ್ ಸ್ಕೂಲ್, ಈ ಸ್ಕೂಲಿಂದ ಬರ್ತಾರೆ. ಅಂದರೆ ನಿಮ್ಮ ಆಶ್ರಮ ಇರೋ ಸುತ್ತಮುತ್ತ ಮಕ್ಕಳ ಎಜುಕೇಷನ್ಗೆ ಉದ್ದೇಶ ಮಾಡ್ತಾ ಇದ್ದೀರಾ? ಮೊನ್ನೆ ಶಂಕುಸ್ಥಾಪನೆ ದಿನ ನೋಟ್ ಬುಕ್ಸು, ಪೆನ್ನು ಇದೆಲ್ಲ ಕೊಟ್ಟಿವಿ. ಅದು ರೆಗ್ಯುಲರ್ ಆಗಿ ಕೊಡ್ತಾನೆ ಇರ್ತೀವಿ ಆವಾಗ. ಎಷ್ಟು ಮಕ್ಕಳು ಕೊಟ್ರಿ ಸರ್ ಅವಾಗ? ಅದು ಸುಮಾರು ಮೊನ್ನೆ 150 ಜನಕ್ಕೆ ಕೊಟ್ಟಿದ್ದೀವಿ. 150 ಜನಕ್ಕೆ? ನಮ್ಮ ಸ್ಟೈಫಂಡ್ ತಗೊಂಡು ಮಕ್ಕಳು ಅಲ್ದೇನೆ ಬೇರೆಯವ್ರಿಗೂ ಕೊಟ್ಟಿದ್ದೀವಿ. ಅವಾಗ ರೆಗ್ಯುಲರ್ ಒಂದು ಜನರಲ್ ಆಗಿ ಕೊಡ್ತೀರಾ? ಹೌದು, ಅಂದ್ರೆ ದಿನ ಜನರಲ್ ಆಗಿ ಕೊಡ್ತೀವಿ. ಹ್ಞೂ ಸರಿ, ಇಲ್ಲಿ ಊಟ ಕೊಡ್ತಿದ್ರಲ್ಲ ಸರ್, ಇದು ಊಟ ಅಂದರೆ ಇದೊಂದೇ ಇದು ನಿಮಾನ್ಸಲ್ಲಿ ಹೇಳಿದ್ರೆ ಅಲ್ಲೇನು ಊಟ ಇರುತ್ತೆ? ಇಲ್ಲಿ ಸೇಮ್ ಊಟ, ಇಲ್ಲಿಂದೇ ಅಲ್ಲಿಗೆ. ಅಲ್ಲಿ ಇಲ್ಲಿ ಏನು ಕೊಡ್ತೀವಿ ಇಲ್ಲಿಂದ ಹೋಗುತ್ತೆ ಊಟ ಇದೆಲ್ಲ ಎಲ್ಲಿ ತಯಾರಾಗುತ್ತೆ ಸರ್? ಇಲ್ಲೇ ನಮ್ಮ ಆಶ್ರಮದಲ್ಲೇ ಆಶ್ರಮದಲ್ಲೇ ತಯಾರಾಗುತ್ತೆ ಮಾಡ್ತೀವಿ. ಇಲ್ಲಿಂದಲೇ 12 ಗಂಟೆಗೆ ನಮ್ಮ ವೆಹಿಕಲ್ ಬಿಡುತ್ತೆ. 1 ಗಂಟೆಗೆ ನಿಮಾನ್ಸ್ ಹಾಸ್ಪಿಟಲ್ ರೀಚ್ ಆಗುತ್ತೆ. ಅಲ್ಲಿಂದ ಅನ್ನದಾನ ಮಾಡ್ಬಿಟ್ಟು ಸುಮಾರು 3-3:30 ವಾಪಸ್ ಬಂದ್ಬಿಡ್ತೀವಿ. ಅಲ್ಲಿ ಸ್ಟಾಫೇ ಹೋಗ್ತಾರೆ. ನಿಮ್ಮ ಸ್ಟಾಫೇ ಹೋಗ್ತಾರಾ? ಅಲ್ಲಿ ಹೋಗಿ ಡೈಲಿ ಕೊಟ್ಬಿಟ್ಟು ಬರ್ತಾ ಇರ್ತಾರೆ. ಊಟ ಇಲ್ಲೇ ರೆಡಿ ಆಗುತ್ತೆ ಸರ್? ಹೌದೌದು, ಪ್ರತಿದಿನ ಇಲ್ಲೇ ರೆಡಿ ಆಗುತ್ತೆ. ಪ್ರತಿದಿನ ಇಲ್ಲಿದೆ ಸರ್? ಎಷ್ಟು ಜನಕ್ಕೆ ಊಟ ಕೊಡ್ತೀರಾ ಸರ್? ಸುಮಾರು 250-300 ಜನ ಟೋಟಲ್. ಆಗಲಿ ಧರ್ಮಸ್ಥಳ ಆಗಲಿ ತಿರುಪತಿ ಆಗಲಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಮಧ್ಯಾಹ್ನದ ಹೊತ್ತು ಅನ್ನದಾನ ಕೊಡ್ತಾ ಇದ್ದಾರೆ. ಅದನ್ನ ನೋಡಿ ಸ್ವಾಮೀಜಿ ಅವ್ರಿಗೆ ಹೇಳಿದೆ ನಾವು ಶುರು ಮಾಡೋಣ ಅಂತೇಳಿ 2016ರಿಂದ ನಾವು ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.